ऑथेंटिक न्यूज 19 में आपका स्वागत है। आइए देखते हैं आज की न्यूज। ಮಾನ್ಯ ಶ್ರೀ ಎ.ಜೆ. ಮುದೋಳ್ರವರು ಈ ನಾಡು ಕಂಡಂತ ಅಪ್ರತಿಮ ವ್ಯಕ್ತಿ. ಕಾರಣ ಈ ನಾಡು ಭಾಷೆ ಗಡಿ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ಇದ್ದಂಥವರು ಮತ್ತು ಭಾಷೆ ಮತ್ತು ಗಡಿಯ ಬಗ್ಗೆ ಸಮಸ್ಯೆ ಬಂದಾಗ ಮುಂಚೂಣಿಯಲ್ಲಿ ನಿಂತು ಸಾರ್ವಜನಿಕರನ್ನು ಸಂಘಟನೆ ಮಾಡಿ ಹೋರಾಟ ಮಾಡಿದ ಬಹುದೊಡ್ಡ ವ್ಯಕ್ತಿ. ಅವರು ನಮ್ಮೊಂದಿಗೆ ಇಲ್ಲ ಇವತ್ತು. ಅವರು ಮಾಡಿದಂಥ ಹೋರಾಟ ಎಲ್ಲ ಮನಪಟದಲ್ಲಿ ಉಳಿದಿವೆ. ಮತ್ತು ಅವರೊಬ್ಬ ಕಾರ್ಮಿಕ ಧುರೀಣರು. ನನ್ನ ವೈಯಕ್ತಿಕವಾಗಿ ಭಾಳ ಪರಿಚಯ ಇತ್ತು. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಭಾಳ ಅಭಿಮಾನ ಮತ್ತು ಗೌರವ. ಬಹಳಷ್ಟು ಕಾರ್ಯಕ್ರಮದಲ್ಲಿ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಸಾರಿಗೆ ಸಂಸ್ಥೆ ನೌಕರದಾರಿರ್ಬೋದು, ಬಿಡಿ ಕಾರ್ಮಿಕರಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ನೌಕರದಾರಿರ್ಬೋದು, ಮತ್ತು ಆಟೋ ಯೂನಿಯನ್ ಆಟೋ ಕಾರ್ಮಿಕರಿರ್ಬೋದು, ಎಲ್ಲರನ್ನು ಸಂಘಟನೆ ಮಾಡಿ ಅವರ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ. ಹುಬ್ಬಳ್ಳಿ ಧಾರವಾಡ ಜನರಿಗೆ ಪ್ರೊಫೆಸರ್ ಕೆ. ಶರ್ಮಾ ಅಂತ ಹೆಸರು ಕೇಳಿದ್ದೀನಿ. ಬಹುತೇಕ ಅವರ ಎಲ್ಲ ಸಂಘಟನೆಯಲ್ಲಿ ನಾನು ಒಬ್ಬ ಪದಾಧಿಕಾರಿಯಾಗಿ ಉಪಾಧ್ಯಕ್ಷ ಕೆಲಸ ಮಾಡಿದ್ದೇನೆ. ಸಾರಿಗೆ ಸಂಸ್ಥೆ ಆಗಿರ್ಬೋದು, ದಿನವೂ ನೌಕರದಾರ ಹೋರಾಟ ಇರ್ಬೋದು, ಜಂಟಿ ಹೋರಾಟ ಸಮಿತಿಯನ್ನು ರಚನೆ ಮಾಡ್ತಾ ಇದ್ದು. ಅದರಲ್ಲಿ ಮುದೋಳ್ಜಿಯವರು ಮತ್ತು ಶರ್ಮಾ ಅವರು ಇರ್ತಿದ್ರು. ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಅವರು. ವ್ಯವಸ್ಥೆ ವಿರುದ್ಧ ಹೋರಾಟ ಅಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಯ್ತು ಅಂತಂದ್ರೆ ಅನ್ಯಾಯವನ್ನ ಸಹನೆ ಮಾಡ್ತಾ ಇರಲಿಲ್ಲ ಅವರು. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು, ಜನರ ಸಂಘಟನೆ ಮಾಡ್ತಾ ಇದ್ರು. ಮತ್ತು ಆಡಳಿತ ಮಂಡಳಿ ಎಷ್ಟೇ ಶ್ರೀಮಂತರಿದ್ರು ಸಹಿತವಾಗಿ ಅವರಿಗೆ ರಾಜಿ ಮಾಡ್ಕೊಳ್ತಾ ಇರಲಿಲ್ಲ ಆ ಕಾರ್ಮಿಕರಿಗೆ ನ್ಯಾಯ ಸಿಗುವವರೆಗೆ. ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ. ಆದರೆ ಒಂದು ಮಾತನ್ನು ಹೇಳಲೇಬೇಕಾಗತ್ತೆ. ನವೆಂಬರ್ 1 ಪ್ರತಿ ವರ್ಷ ಅದು ಕಾರ್ಮಿಕರ ದಿನಾಚರಣೆ. ಮೇ 1 ಕಾರ್ಮಿಕರ ದಿನಾಚರಣೆ. ಕಾರ್ಮಿಕ ದಿನಾಚರಣೆ ಇದ್ದಾಗ ಆಂದೋಲನ, ಹೋರಾಟ, ಮೆರವಣಿಗೆ ಇರ್ತಿತ್ತು ಅಂತಂದ್ರೆ ಅದು ಎ.ಜೆ. ಮುದೋಳ್ರ ಮೆರವಣಿಗೆ ಇರ್ತಿತ್ತು, ಮುದೋಳ್ರ ಕಾರ್ಮಿಕರ ಮೆರವಣಿಗೆ ಇರ್ತಿತ್ತು. ಅವ್ರನ್ನ ಹೊರತುಪಡಿಸಿದ್ರೆ ಕೆ. ಶರ್ಮಾ ಅವರ ಮೆರವಣಿಗೆ ಇರ್ತಿತ್ತು. ಕೆ. ಶರ್ಮಾ ಅವರವರಿಗೆ ಈಗ 92 ವರ್ಷ. ಹೋರಾಟದ ಕಿಚ್ಚು ಹೋಗಿಲ್ಲ, ವಯಸ್ಸಿನ ತೊಂದರೆ. ಮುದೋಳವರು ಇಲ್ಲ ಇವತ್ತಿನ ದಿವಸ. ಆದರೆ ಅವರ ಲಾಭವನ್ನು ತೆಗೆದುಕೊಂಡಿರುವಂಥ ಕಾರ್ಮಿಕರು, ಅದು ರೈತ ಕಾರ್ಮಿಕರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ರಸ್ತೆ ಕಾರ್ಮಿಕರಾಗಿರ್ಬೋದು, ಬಿಡಿ ಕಾರ್ಮಿಕರಾಗಿರ್ಬೇಕು ಅಥವಾ ಆಟೋ ಕಾರ್ಮಿಕರಾಗಿರ್ಬೋದು, ಅವರೆಲ್ಲರೂ ಕೂಡ ಅವ್ರಿಗೇನಾದರೂ ಗೌರವವನ್ನು ಸಲ್ಲಿಸಬೇಕು ಅಂತಂದರೆ ಮೇ 1ನೇ ತಾರೀಕಿನ ದಿವಸ ಮೆರವಣಿಗೆ, ಸಂಘಟನೆ, ಅನ್ಯಾಯವಾದಾಗ ಹೋರಾಟ ಮಾಡುವಂಥ ಒಂದು ಕಿಚ್ಚನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅದು ನಿಜವಾಗಿ ಅವರು ಸಲ್ಲಿಸುವಂಥ ಗೌರವ ಅಂತ ನಾನು ತಿಳ್ಕೊಂಡಿದ್ದೆ. ಮೋಹನ್ ಲಿಂಬಿಕಾಯಿ ಅಂತ, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಕಾನೂನು ಮಹಾವಿದ್ಯಾಲಯದ ಪ್ರೊಫೆಸರು ಮತ್ತು ನ್ಯಾಯವಾದಿಯಾಗಿ ನಾವು ಕೆಲಸ ಮಾಡ್ತೇವೆ. ನಾಡಿನ ಹಿರಿಯ ಕಮ್ಯುನಿಸ್ಟ್ ನಾಯಕರು, ಗೋವಾ ವಿಮೋಚನಾ ಚಳುವಳಿಯ ಮುಂದಾಳು, ಕರ್ನಾಟಕ ಏಕೀಕರಣ ಹೋರಾಟದ ಮುಂದಾಳುಗಳು ಆಗಿದ್ದಂಥ ಹಿರಿಯ ಕಾರ್ಮಿಕ ಮುಖಂಡರಾಗಿದ್ದಂಥ ಕಮ್ರೇಡ್ ಎ.ಜೆ. ಮುದೋಳ್ ಅವರ 25ನೇ ಸ್ಮರಣೆಯ ದಿನವನ್ನು ಇವತ್ತು ನಾವು ಎ.ಜೆ. ಮುದೋಳ ಭವನದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಎ.ಜೆ. ಮುದೋಳ್ ಅವರ ಬದುಕನ್ನು ನಾವು ನೋಡಿದಾಗ ಕಳೆದ 5 ದಶಕಗಳಿಂದ ನಿರಂತರವಾಗಿ ಶೋಷಿತ ಜನರ ಪರವಾದ, ಬಹುಶಃ ಹುಬ್ಬಳ್ಳಿಯಲ್ಲಿ ಬಿಡಿ ಇಂಡಸ್ಟ್ರಿಯ ಕೇಂದ್ರವಾಗಿತ್ತು.
ಅಲ್ಲಿಯ ಬೀಡಿ ಕಾರ್ಮಿಕರು ಮತ್ತು ಇಲ್ಲಿ ಗಿರಣಿ, ಮುಖ್ಯವಾಗಿ ಕಾಟನ್ ಮಿಲ್ಗಳೇನಿದ್ದು ಕಾಟನ್ ಮಿಲ್ಗಳಿನ ಕಾರ್ಮಿಕರು, BDK ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇದ್ದಂಥ ಕಾರ್ಮಿಕರು ಮತ್ತು ಸಾಮಾನ್ಯ ಅಸಂಘಟಿತ ಕಾರ್ಮಿಕರಾದಂಥ ಆಟೋ ಚಾಲಕರು, ಇತರೆ ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸಿ ಅವರ ನ್ಯಾಯಬದ್ಧವಾದಂಥ ಬೇಡಿಕೆಗಳಿಗಾಗಿ ನಿರಂತರವಾದಂಥ ಹೋರಾಟವನ್ನು ಮಾಡಿದಂಥವರು ಮತ್ತು ನ್ಯಾಯ ಕೊಡಿಸಿದಂಥವ್ರು. ಭಾಳ ಮುಖ್ಯವಾಗಿ ಬೀಡಿ ಕಾರ್ಮಿಕರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂಥ ಒಂದು ಕಾನೂನು ಕರ್ನಾಟಕದಲ್ಲಿ ತರಲಿಕ್ಕೆ ಅವರು ದೊಡ್ಡ ಪಾತ್ರವನ್ನು ವಹಿಸಿದ್ರು. ಅವರ PF, ESI, ಮಕ್ಕಳ ಶಿಕ್ಷಣ ಇನ್ನೊಂದು ಕೊಡುವಂಥ ಒಂದು ಕಾನೂನನ್ನು ತರಲಿಕ್ಕೆ, ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡನ್ನು ತರಲಿಕ್ಕೆ ಅವರು ಭಾಳ ಪ್ರಮುಖವಾದಂಥ ಪಾತ್ರ ವಹಿಸಿದ್ರು. ಮತ್ತು ಬೀಡಿ ಕಾರ್ಮಿಕರು ಅತ್ಯಂತ ಶೋಷಣೆಗೊಳಗಾದಂಥ ಮತ್ತು ದಿನದ ಕೂಲಿಯನ್ನೇ ನಂಬಿ ಬದುಕುವಂಥ ಕಾರ್ಮಿಕರು. ಅವರಿಗೆ ಒಂದು ವಸತಿ ಅನ್ನುವಂಥದ್ದು ಒಂದು ಗಂಭೀರವಾದಂಥ ಪ್ರಶ್ನೆ ಅಂದುಕೊಂಡು ಹುಬ್ಬಳ್ಳಿಯಲ್ಲಿ ಸಾವಿರಾರು ಜನರಿಗೆ ವಸತಿಯನ್ನು ನೀಡುವಂಥ ವಸತಿ ಯೋಜನೆಯನ್ನು ಜಾರಿ ಮಾಡುವುದರ ಮುಖಾಂತರ ಸುಮಾರು 2,000ದಷ್ಟು ಮನೆಗಳು ಬರುವಂಥ ರೀತಿಯಲ್ಲಿ ಅವರು ಮಾಡಿರುವಂಥದ್ದು ಒಂದು ಐತಿಹಾಸಿಕ ಹೋರಾಟ. ಭಾಳ ಮುಖ್ಯವಾಗಿ ನಾವಿವತ್ತು ದಿನನಿತ್ಯ ಬಳಸುವಂಥ ವಸ್ತುಗಳೇನಿದ್ದಾವೆ, ಅದು ಊಟಕ್ಕೆ ಬಳಸೋದಿರ್ಬೋದು, ಬಟ್ಟೆ ಇರ್ಬೋದು, ಎಣ್ಣೆ ಇರ್ಬೋದು, ಈ ಥರದ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದಾಗ ಅವರು ಐತಿಹಾಸಿಕ ಹೋರಾಟ ಮಾಡಿದಂಥವ್ರು. ಅದಕ್ಕೆ ನಯಾ ಪೈಸಾ ಹೋರಾಟ ಅಂತಲೇ ಭಾಳ ಪ್ರಸಿದ್ಧವಾದಂಥ ಹೋರಾಟ. ಮತ್ತು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು, ಗೋವಾ ವಿಮೋಚನಾ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ, ಹೀಗೆ ಒಬ್ಬ ಧೀಮಂತ ಕಾರ್ಮಿಕ ಮುಖಂಡರಾಗಿ ಅವರು ಈ ಭಾಗದಲ್ಲಿ ಒಂದು ದೊಡ್ಡ ಪ್ರಭಾವವನ್ನು ಬೀರಿದಂಥವರು ಮತ್ತು ಸಾವಿರಾರು ಜನರಿಗೆ ನ್ಯಾಯ ಕೊಡಿಸಿದಂಥ ಒಬ್ಬ ಧೀಮಂತ ನಾಯಕರು. ಹೀಗಾಗಿ ಇವತ್ತು ನಮ್ಮ ಮುಂದಿರುವಂಥ ಕಾರ್ಮಿಕ ವರ್ಗದ ಮುಂದಿರುವಂಥ, ಜನಸಾಮಾನ್ಯರ ಮುಂದಿರುವಂಥ, ಇವತ್ತು ನಮ್ಮ ಮುಂದಿರುವಂಥ ದೊಡ್ಡ ಒಂದು ಅಪಾಯ ಏನು ಅಂತಂದರೆ, ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಇವತ್ತು ಕರ್ನಾಟಕ ಅಥವಾ ಸೇರಿದಂಗೆ ಭಾರತ ದೇಶದ ಕಾರ್ಮಿಕರು, ರೈತರು ಮತ್ತು ಜನಸಾಮಾನ್ಯರ ಮೇಲೆ ದೊಡ್ಡ ದಾಳಿಯನ್ನು ನಡೆಸ್ತಾ ಇದೆ. ಅದರ ಮುಖ್ಯವಾಗಿ ಕಾರ್ಮಿಕರನ್ನ ನವಗುಲಾಮಿಗಿರಿಗೆ ತಳ್ಳುವಂಥ ಕಾಯ್ದೆಗಳನ್ನು ಇವತ್ತು ತರ್ತಾ ಇದ್ದಾರೆ. ಬಹುಶಃ ಇವತ್ತು ಏಪ್ರಿಲ್ 1ರಿಂದ ಅದು ಜಾರಿಗೆ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಮಿಕರ ಮೇಲೆ, ಜನಸಾಮಾನ್ಯರ ಮೇಲೆ, ರೈತರ ಮೇಲೆ ಏನೊಂದು ದೊಡ್ಡ ದಾಳಿ ನಡೀತಾ ಇದೆ ಕೇಂದ್ರ ಸರ್ಕಾರದ್ದು. ಈ ದಾಳಿಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಎಜೆ ಮುದೋಳ್ ಅವರ ಹೋರಾಟದ ಸ್ಫೂರ್ತಿ ಮತ್ತು ಅವರ ದಾರಿ ಏನಿದೆ, ಆ ದಾರಿಯಲ್ಲಿ ಇನ್ನಷ್ಟು ಬಲಿಷ್ಠವಾದಂಥ ಹೋರಾಟವನ್ನು ಕಟ್ಟೋದ್ರ ಮುಖಾಂತರ ಕಾರ್ಮಿಕರ ಬದುಕನ್ನು ಹಸನ್ ಮಾಡುವಂಥ ಒಂದು ದೊಡ್ಡ ಒಂದು ಆಂದೋಲನಕ್ಕೆ ಇದು ಸ್ಫೂರ್ತಿ ಆಗಬೇಕು ಅನ್ನುವಂಥದ್ದನ್ನ ನಾವು ಅಂದ್ಕೊಂಡಿದ್ದೀವಿ. ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ, ಆಡು ಮುಟ್ಟದ ಗಿಡ ಇಲ್ಲ. ಹಾಗೆ ಹೋರಾಟ ಮಾಡದಂತ ಕ್ಷೇತ್ರ ಎಲ್ಲ ಮುದೋಳವರಿಗೆ ಎಲ್ಲ ಕ್ಷೇತ್ರದಲ್ಲಿ ಅವರು ಹೋರಾಟವನ್ನು ನಡೆಸಿದ್ದಾರೆ. ಅದು ಕನ್ನಡಕ್ಕೆ ಆದಂಥ ಏನು ಒಂದು ಕೆಡಕಾಗ್ತಿರ್ಬೋದು, ಅದಕ್ಕೂ ಹೋರಾಟ ಮಾಡಿದ್ದಾರೆ. ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದ್ದಾರೆ, ಹಾಗೆ ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡಿದ್ದಾರೆ. ಒಂದು ಇಡ್ಲಿ ಬೆಲೆ ಜಾಸ್ತಿ ಆದಾಗೂ ಕೂಡ ಜನರಿಗೆ ತೊಂದರೆ ಆಗ್ತದೆ ತಿಳ್ಕೊಂಡು ಅದಕ್ಕೆ ಹೋರಾಟ ಮಾಡಿದ್ದಾರೆ. ಆದರೆ ನಾನಿಲ್ಲೇ ಒತ್ತು ಕೊಡ್ತಕ್ಕಂಥದ್ದು, ಅವರು ನಾವು 80ರ ದಶಕದಲ್ಲಿ ನರಗುಂದ ನವಲುದ್ ರೈತ ಬಂಡಾಯ ಆದಾಗ ಕಾಲ್ನಡಿಗೆ ಜಾಥಾ ಒಂದು ತೊಗೊಂಡು ಬಂದಿದ್ದೀವಿ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳ್ಕೊಂಡು. ಆ ಸಂದರ್ಭದಲ್ಲಿ ರೈತರಿಗೆ ಮಾತ್ರ ಇದು ಸೀಮಿತ ಆಗಬಾರ್ದು, ಕಾರ್ಮಿಕರು ಕೂಡ ಈ ರೈತರಿಗೆ ಬೆನ್ನೆಲುಬಾಗಿ ನಿಲ್ಬೇಕು, ಅವರಿಗೆ ಸಹಾಯಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಹುಬ್ಬಳ್ಳಿ ಒಳಗೊಂದು ಬೃಹತ್ ಒಂದು ಸಭೆ ಮಾಡಿ ಎಲ್ಲ ಕಾರ್ಮಿಕರು ಆ ಸಭೆಯೊಳಗೆ ಪಾಲ್ಗೊಳ್ಳುವಂತೆ ಮತ್ತು ಕೇಂದ್ರದ ನಾಯಕರಾದಂಥ ಜಾರ್ಜ್ ಫರ್ನಾಂಡಿಸ್ ಅವರು ಎಲ್ಲರನ್ನು ಉದ್ದೇಶಿಸಿ ಮಾತಾಡುವಂತೆ ಅವ್ರು ಮಾಡಿದ್ದು. ಅಂದ್ರೆ ರೈತರು ಕಾರ್ಮಿಕರು ಒಟ್ಟಿಗೆ ಹೋಗಬೇಕು, ಅಂದ್ರೆ ಈ ದೇಶದಲ್ಲಿ ಏನಾದ್ರು ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಮೊದಲ ನಂಬಿಕೆ ಇತ್ತು ಅಂತ ಹೇಳ್ತಾ ಇದ್ದಾರೆ. BS ಸೊಪ್ಪಿನ್, ರೈತ ಮುಖಂಡ.